ಇವತ್ತು ನಮ್ಮ ಹಳ್ಳಿಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಆಚರಣೆಗಳನ್ನು ನಿಮಗೆ ತೋರಿಸ್ತೀವಿ. ಬನ್ನಿ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದೂ ಯುಗಾದಿ ನಮ್ಮ ಕನ್ನಡಿಗರ ಹೊಸ ವರ್ಷ. ಎಲ್ಲರಿಗೂ ಯುಗಾದಿ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ನಮ್ಮ ಹಳ್ಳಿಯಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಆಚರಿಸ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಮಾಡೋದೇ ಹೋಳ್ಗೆ ಅಲ್ವಾ? ನಮ್ಮ ಮನೆಯಲ್ಲೂ ಸಹ ಹೋಳ್ಗೆ ಮಾಡ್ತಾ ಇದ್ದಾರೆ ನೋಡಿ. ಸ್ವಲ್ಪ ಮೈದಾಗೆ ತುಂಬ ಹೂರ್ಣ ಹಾಕಿ ಮಾಡ್ತಾರೆ. ಟೇಸ್ಟ್ ಅಂತೂ ಸೂಪರ್. ಆ ಹೋಳ್ಗೆ ಘಮಗೆ ನನಗೆ ಹೊಟ್ಟೆ ತಾಳ ಆಗ್ತಾ ಇತ್ತು. ಅದಕ್ಕೆ ಒಂದು ಹೋಳ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ತುಂಬ ತುಪ್ಪ ಹಾಕ್ಕೊಂಡು ಅದರ ಜೊತೆ ದೋಸೆ ಪಲ್ಯ ಚಟ್ನಿ ಹಾಕ್ಕೊಂಡು ಹೊಟ್ಟೆ ತುಂಬ ತಿಂದ್ಬಿಟ್ಟೆ. ತಿಂದಿದ್ದು ಸ್ವಲ್ಪ ಆದರೂ ಕರಗಬೇಕು ಅಲ್ವಾ? ಅದಕ್ಕೆ ಹೂ ಹೊಲಿಯೋದಕ್ಕೆ ಅಂತ ಕೂತ್ಕೊಂಡೆ. ಹೂ ಹೊಲಿದಾದ್ಮೇಲೆ ಹೊರಗಡೆ ಬಂದರೆ ನಮ್ಮ ತಾತ ಬಾಗಿಲಿಗೆ ತೋರಣ ಕಟ್ಟಬೇಕು ಅಂತ ಮಾವಿನೆಲೆ ಕಿತ್ಕೊಂಡ್ಬಂದರು. ತೋರಣ ಕಟ್ತಿದ್ರು, ಅದನ್ನ ಒಂದು ವಿಡಿಯೋ ಮಾಡಿಕೊಂಡೆ. ತೋರಣ ಕಟ್ಟಿದ್ಮೇಲೆ ಆ ಕಡೆ ಈ ಕಡೆ ಬೇಸೊಪ್ಪು ಕಟ್ಟಿದ್ರು. ಅದು ಕಟ್ಟಿದಾದ್ಮೇಲೆ ಬಾಗಿಲಿಗೆ ಒಂದು ಕಳೆ ಬಂತು ನೋಡಿ. ಮತ್ತೆ ನಮ್ಮ ಹಳೆ ಮನೆ ಹತ್ರ ರಂಗೋಲಿ ಹಾಕಕ್ಕೆ ಅಂತ ಹೋದ್ವಿ. ನಮ್ಮ ಅಕ್ಕ ರಂಗೋಲಿ ಹಾಕ್ತಿದ್ರು. ತುಂಬ ಜನ ನಿಂತು ನೋಡ್ತಿದ್ರು. ಏನೋ ದೊಡ್ಡದಾಗೆ ರಂಗೋಲಿ ಹಾಕ್ತಿರ್ಬೇಕು ಅಂತ ಜನಗಳ ಮಧ್ಯೆ ನುಗ್ಗಿ ಹೋಗಿ ನೋಡಿದ್ರೆ ಬೇಡ ಬಿಡಿ ಹೇಳೋದು. ನೋ ಕಾಮೆಂಟ್ಸ್. ಮತ್ತೆ ಅಲ್ಲಿಂದ ಮನೆ ಹತ್ರ ಬಂದು ಎಣ್ಣೆ ಕುದಿಯೋ ರೀತಿ ಕಾಯಿಸಿದ್ವಿ. ಅದಕ್ಕೆ ನಿಂಬೆ ಹಣ್ಣಿನ ರಸ ಹಿಂಡಿದ್ವಿ ಎಣ್ಣೆ ಹಚ್ಕೋಬೇಕು ಅಂತ. ಎಣ್ಣೆ ಹಚ್ಕೊಳ್ಳೋದಕ್ಕೆ ಸ್ಪೆಸಿಫಿಕ್ ಸೈಂಟಿಫಿಕ್ ರೀಸನ್ ಏನು ಅಂತ ಅಂದರೆ, ಯುಗಾದಿ ಹಬ್ಬ ವಸಂತ ಕಾಲದ ಆರಂಭದಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುವುದರಿಂದ ವಾತಾವರಣದಲ್ಲಿ ಶಾಖ ತುಂಬ ಹೆಚ್ಚಿರುತ್ತದೆ. ಎಣ್ಣೆ ಹಚ್ಚುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ದೇಹ ತಂಪಾಗುತ್ತದೆ. ಮೈಕೈಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುವುದರಿಂದ ರಕ್ತ ಸಂಚಾರ ಸುಗಮವಾಗುತ್ತದೆ ಮತ್ತು ಮೂಳೆ ನೋವಿದ್ರೆ ಕಡಿಮೆ ಆಗುತ್ತೆ. ಬಿಸಿಲಿಗೆ ಚರ್ಮ ಒಣಗದಂತೆ ತಡೆಯಲು ಎಣ್ಣೆ ನೈಸರ್ಗಿಕವಾಗಿ ಮಾಯ್ಶ್ಚರೈಸ್ ಮಾಡುತ್ತೆ, ಚರ್ಮಕ್ಕೆ ಹೊಳಪನ್ನು ಕೊಡುತ್ತದೆ. ನಮ್ಮ ಮಾವಾಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಮತ್ತೆ ನಾವು ಎಣ್ಣೆ ಹಾಕ್ಕೊಂಡು ನಮ್ಮ ಪಿಳ್ಳೆಗಳು ಕಾಣಿಸ್ತಿದ್ರು, ಅವ್ರನ್ನ ಕರ್ಕೊಂಡು ಅವ್ರಿಗೆಲ್ಲರಿಗೂ ಎಣ್ಣೆ ಹಾಕಿ ಫೋಟೋ ತಗೊಳ್ಳೋಣ ಪೋಸ್ ಕೊಡ್ರಿ ಅಂತ ಅಂದರೆ ಬಾಡಿ ಬಿಲ್ಡರ್ಸ್ ಥರ ಪೋಸ್ ಕೊಡ್ತಿದ್ರು. ಎಣ್ಣೆ ಹಾಕ್ಕೊಂಡು ಬಿಸಿಲಲ್ಲಿ ಕೂತಿದ್ದಾಗ ಈ ಥರ ಫೀಲ್ ಬಂತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಪಾಪ ಬೇಜಾರಲ್ಲಿ ಕೂತಿದ್ದು ನೋಡ್ಬಿಟ್ಟು ನಮ್ಮ ಅತ್ತೆ ಕಲ್ಲಂಗಡಿ ಕೊಡ್ತೀನಿ ಬಾ ಅಂತ ಅಂದರು. ಓಡಿ ಹೋಗಿ 2 ಪೀಸ್ ತಿನ್ಬಿಟ್ಟೆ. ಸ್ನಾನ ಮುಗಿಸ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ತುಂಬ ಜನ ಪೂಜೆ ಮಾಡ್ತಿದ್ರು. ಅದನ್ನ ನೋಡ್ಬಿಟ್ಟು ಫಸ್ಟು ಊರ ಬಾಗಿಲಿಗೆ ಪೂಜೆ ಮಾಡಿಕೊಂಡು ಬಂದ್ಬಿಡೋಣ ಅಂತ ಇಲ್ಲಿ ಪೂಜೆ ಮಾಡ್ತಿದ್ದೀವಿ. ಇವ ನೋಡಿದ್ರೆ ಮಂಗನ ರೀತಿ ಆಡ್ತಾವನೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಾರಮ್ಮನ ಗುಡಿ ಹತ್ರ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ಅರ್ಶಿನ ಕುಂಕುಮ ಬೇವು ಬೆಲ್ಲ ಕೊಡ್ತಿದ್ರು. ತಗೊಂಡು ನಾವು ತಿಂದು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಯುಗಾದಿ ಹಬ್ಬದ ವಿಶೇಷ ಅಂದ್ರೇನೆ ಬೇವು ಬೆಲ್ಲ ಅಲ್ವೇ? ಇದನ್ನ ಏನಕ್ಕೆ ಕೊಡ್ತಾರೆ ಅಂದರೆ, ಜೀವನ ಅಂದಮೇಲೆ ಕೇವಲ ಸುಖವಿರೋದಿಲ್ಲ ಮತ್ತು ಬರೀ ಕಷ್ಟಗಳೇ ಇರೋದಿಲ್ಲ. ಯುಗಾದಿ ದಿನ ಬೇವು ಮತ್ತು ಬೆಲ್ಲವನ್ನು ಬೆರೆಸಿ ತಿನ್ನುವುದು ಒಂದು ಸಂಕೇತ. ಬೇವು ಕಹಿ ಇರುತ್ತೆ. ಇದು ಜೀವನದಲ್ಲಿ ಬರುವ ಕಷ್ಟಗಳು, ಸೋಲು ಮತ್ತು ದುಃಖದ ಸಂಕೇತವಾಗಿದೆ. ಬೆಲ್ಲ ಸಿಹಿ ಇರುತ್ತೆ. ಇದು ಜೀವನದ ಸುಖ, ಗೆಲುವು ಮತ್ತು ಸಂತೋಷದ ಸಂಕೇತವಾಗಿದೆ. ಇವೆರಡೂ ಬೆರೆಸಿ ಕೊಡುವುದರ ಉದ್ದೇಶ ಏನು ಅಂದರೆ,
ಜೀವನದಲ್ಲಿ ಬರುವ ಸುಖ ಮತ್ತು ಕಷ್ಟ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎನ್ನುವುದೇ ಈ ಸಂಪ್ರದಾಯದ ಮುಖ್ಯ ಉದ್ದೇಶ. ಇದೇ ನಮ್ಮೂರಿನ ಮಾರಮ್ಮನ ಗುಡಿ. ನಮ್ದು ಪೂಜೆ ಮುಗೀತು. ಮತ್ತೆ ಇದರ ಮೇಲೆ ನೀರು ಹಾಕ್ತಾರೆ. ಲಾಸ್ಟಲ್ಲಿ ಮನೆಗೆ ಹೋಗುವಾಗ ನೀರು ಹಾಕಿ ಮತ್ತೆ ಅಲ್ಲಿಂದ ಬಂದ ನೀರನ್ನು ಚೆಂಬಲ್ಲಿ ಹಿಡಿದುಕೊಂಡು ಹೋಗಿ ಮನೆಯಲ್ಲಿರುವ ದನ ಕರುಗಳಿಗೆ ಚೆಲ್ತಾರೆ. ಏನಕ್ಕೆ ಅಂದ್ರೆ ಮಾರಮ್ಮನ ಕೃಪೆ ಅದರ ಮೇಲೆ ಇರಲಿ ಅಂತ. ಎಲ್ಲ ಮುಗೀತು. ಮನೆಯಲ್ಲಿ ದೇವರಿಗೆ ಸಂಜೆ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸ್ತು. ಇದು ಯುಗಾದಿ ಹಬ್ಬದ ದಿನದ ವಿಡಿಯೋ ಆದ್ರೆ ನಮಗೆ ಬೇರೆನೇ ಹಬ್ಬ ಇದೆ. ನಮ್ಮ ನಾನ್ ವೆಜ್ ಲವರ್ಸ್ಗೆ ಬೇಕಿರೋದು ಯುಗಾದಿ ನೆಕ್ಸ್ಟ್ ದಿನ ಹೊಸ್ತಡ್ಕೊ ಅಲ್ವೇ. ಇವತ್ತು ನಮ್ಮನೇಲಿದ್ದ ನಾಟಿ ಕೋಳಿ ಕೊಯ್ದು ಸಾಂಬಾರ್ ಮಾಡಿ, ಕಬಾಬ್ ಮಾಡಿ, ಮತ್ತೆ ಕುರಿ ಕಾಲು ಸೂಪ್ ಮಾಡಿ ಫುಲ್ ಭರ್ಜರಿ ಊಟ ಹಾಕಿದ್ರು. ತಿಂದಿದ್ದೆಲ್ಲ ಆಯ್ತು. ಹೊಟ್ಟೆ ತುಂಬ ಊಟ ಇತ್ತು, ಕರ್ಗಿರ್ಲಿಲ್ಲ. ಅದಕ್ಕೆ ನೈಟ್ ಟೈಮು ರೀಲ್ಸ್ ಮಾಡ್ತಿದ್ವಿ. ಸೊ ಗಾಯ್ಸ್, ಇದೇ ನಮ್ಮ ಹಳ್ಳಿಯ ಸರಳ ಮತ್ತು ಸುಂದರ ಯುಗಾದಿ ಯಾವ ರೀತಿ ಆಚರಿಸ್ತಾರೆ ಅಂತ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗುವ ಮತ್ತೆ. ಧನ್ಯವಾದಗಳು. ಅಷ್ಟೇ.